ಹೌದು ವೀಕ್ಷಕರೇ, ಹೀಗೆ ಬಂಡೆಗಳ ಮೇಲೆ ಹಾಕಿರೋ ರಾಗಿ ಗುಡ್ಡೆಗಳು. ಕೈಗೆ ಬಂದ ಬೆಳೆ ಬಾಯಿಗೆ ಬರಲಿಲ್ಲ ಎಂದು ರಾಗಿ ಬೆಳೆಯನ್ನ ಕಂಡು ಕಣ್ಣೀರಿಡ್ತಾ ಇರುವಂತ ರೈತ. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಕಂಗಾನಹಳ್ಳಿ ಗ್ರಾಮದಲ್ಲಿ. ಅಂದಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಹೆಚ್ಚಾಗಿ ಮಳೆ ನೀರಿಗೆ ಅವಲಂಬಿತರಾಗಿ ರಾಗಿ ಬೆಳೆಯನ್ನ ನಂಬಿಕೊಂಡಿದ್ದಾರೆ. ಸಾವಿರಾರು ಎಕರೆ ಜಮೀನಿನಲ್ಲಿ ರೈತರು ರಾಗಿ ಬೆಳೆದು ತಮ್ಮ ಜೀವನ ರೂಢಿಸಿಕೊಳ್ತಾ ಇದ್ದಾರೆ. ಈ ವರ್ಷ ಉತ್ತಮ ಮಳೆಯಾಗಿ ಬೆಳೆಗಳಾಗಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿತ್ತು. ಇನ್ನೇನು ಒಳ್ಳೆ ಬೆಳೆಯಾಯಿತು, ಕಟಾವು ಮಾಡಿಸಿ ರಾಗಿಯನ್ನ ಮನೆ ತುಂಬಿಸಿಕೊಳ್ಳುವಷ್ಟರಲ್ಲಿ ರೈತನಿಗೆ ಯಮನಂತೆ ಬಂದ ಫೆಂಗಾಲ್ ಚಂಡಮಾರುತ ಕಳೆದ 4-5 ದಿನಗಳಿಂದ ಸುರಿತಾ ಇರೋ ಜಡಿ ಸಹಿತ ಮೋಡ ಮುಸುಕಿತ ವಾತಾವರಣದಿಂದ ಕಟಾವಿಗೆ ಬಂದಿದ್ದ ರಾಗಿ ಬೆಳೆ ಮಣ್ಣು ಪಾಲಾಗುವ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆಯನ್ನಿಟ್ಟು ಕಟಾವಿಗೆ ಬಂದು ನಿಂತ ರಾಗಿ ಬೆಳೆಯನ್ನ ಕಂಡು ರೈತ ಗಂಗಾಧರಪ್ಪ ಕಣ್ಣೀರಿಟ್ಟಿದ್ದಾನೆ. ಗಂಗಾಧರಪ್ಪ, ಕಂಗಾನಹಳ್ಳಿ. ಆಯಿತಾ, ಏನಿಲ್ಲ, ಬೆಳೆ ಒಳ್ಳೆ ಬೆಳೆ ಆಗಿತ್ತು. ಆದರೆ ಈ ಮಳೆ ಬಂದು ನಷ್ಟ ಮಾಡ್ತಾಯಿದೆ. ಹೆಂಗೆ ನಷ್ಟ ಮಾಡ್ತಾಯಿದೆ ಅಂದರೆ, ಈ ಕೊಯ್ಯೋ ಟೈಮ್ನಾಗ ಬಂದುಬಿಟ್ಟು ಆಯಿತಾ ಎಲ್ಲ ನೆಂದೋಗ್ಬಿಟ್ಟು ಮೊಳಕೆ ಬಂದು ಆಯಿತಾ ರೈತರಿಗೆಲ್ಲ ನಷ್ಟ ಆತೈತೆ. ಆದ್ದರಿಂದ ಇದು ಏನನ್ನ ನಮ್ಗೆ ಪರಿಹಾರ ಬೇಕು, ಆಯಿತಾ, ಪರಿಹಾರ ಕೊಡಬೇಕು. ಇಲ್ಲಾಂದರೆ ಇದು ಎಲ್ಲ ನಷ್ಟ ಆಗೋಯ್ತು. ಇವಾಗ ಮೊಳಕೆ ಬಂದ ಮೇಲೆ ಆಗೋಯ್ತು, ಎಲ್ಲ ನೆಲಕ್ಕೆ ಉದುರೋಯ್ತು. ಅದರಿಂದ ನಾವು ಏನೋ ನಷ್ಟ ಪರಿಹಾರ ಕಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂತ ಇದ್ದೀರಿ. ನಾವು 2 ಎಕರೆ ಹಾಕಿದ್ರಿ, 2 ಎಕರೆ ಜಮೀನು. ಆಯಿತಾ, ಒಳ್ಳೆ ಫಸಲು ಚೆನ್ನಾಗಿ ಬಂತು. ಆದರೆ ಇವಾಗ ಈ ಮಳೆಯಿಂದ ನಷ್ಟ ಆಗಿ ಆಯಿತಾ ನಷ್ಟ ಪರಿಹಾರ ಕಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂತ ಇದ್ದೀರಿ. ಈ ಮೊಳಕೆ ಬಂದುಬಿಡ್ತು ಎಲ್ಲ, ಅದು ತಿನ್ನೋಕ್ಕಾಗಲ್ಲ, ರಾಗಿ ಎಲ್ಲ ಉದುರೋದು. ಏನು ಮಾಡೋದು ನಾವು? ಆಯಿತಾ, ಅದರಿಂದ ನಮ್ಗೆ ನಷ್ಟ ಪರಿಹಾರ ಕಟ್ಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೀರಿ. ಖರ್ಚಾಗಿದೆ ಒಂದು 50,000 ರೂಪಾಯಿ ಮೇಲೆ ಖರ್ಚಾಗಿದೆ. ಆಯಿತಾ, 50,000 ಮೇಲೆ ಖರ್ಚಾಗಿದೆ 2 ಎಕರೆಗೂ. ಅದರಿಂದ ನಮ್ಗೆ ನಷ್ಟ ಪರಿಹಾರ ಕಟ್ಕೊಡ್ಬೇಕು ಅಂತ ಕೇಳ್ಕೊಂತ. ಎಲ್ಲರದು ಹಿಂಗೆ ಆಗಿದೆ, ನಮ್ಮ ಒಬ್ಬರದೇ ಅಲ್ಲ. ನಾವು ಒಬ್ಬರದು 50,000 ಖರ್ಚಾಗಿದೆ, ಕೆಲವ್ರದ್ದು 50,000 ಆಗಿದೆ, ಕೆಲವು ಇನ್ನೊಬ್ರದ್ದು 1 ಲಕ್ಷ ಆಗಿದೆ. ಆಯಿತಾ, ಒಂದು 30,000 ಆಗಿದೆ, 25,000 ಆಗಿದೆ ಕೆಲವ್ರದ್ದು, ಹಿಂಗಾಗಿದೆ. ಅದರಿಂದ ನಮ್ಗೆ ಎಷ್ಟು ದಿನಗಳಿಂದ ಮಳೆ ಬರ್ತಾ ಇದೆ? ಎಷ್ಟು ದಿನಗಳಿಂದ ಅಂದರೆ ಇವಾಗ ಒಂದು 15 ದಿವಸ 20 ದಿವಸದಿಂದ ಮಳೆ ಜಾಸ್ತಿ ಆಗೋಯ್ತು ನಮ್ಗೆ. ಅದರಿಂದ ಕೊಯ್ಯೋ ಟೈಮ್ನಾಗ ಫಸಲು ಬರೋ ಟೈಮ್ನಾಗ ನಮ್ಗೆ ಈ ನಷ್ಟ ಪರಿಹಾರ ಆಯಿತು. ಅದರಿಂದ ನಷ್ಟ ಪರಿಹಾರ ಕಟ್ಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೀವಿ. ಇನ್ನು ಅದೇ ಗ್ರಾಮದ ರೈತ ಮೂರ್ತಿ ಎಂಬವರು 2 ಎಕರೆ ಜಮೀನಿನಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ರಾಗಿ ಬೆಳೆಯನ್ನಿಟ್ಟು ಚೆನ್ನಾಗಿ ಬೆಳೆ ಬೆಳೆದು ಕೂಲಿಯವರಿಗೆ ಸಾವಿರಾರು ರೂಪಾಯಿ ಹಣ ಕೊಟ್ಟು ರಾಗಿ ಬೆಳೆಯನ್ನು ಕಟಾವು ಮಾಡಿಸಿ ಒಣಗಲಿ ಎಂದು ಬಂಡೆ ಮೇಲೆ ಗುಡ್ಡೆಗಳನ್ನು ಹಾಕಿಸಿದ್ರು. ಆದರೆ 4-5 ದಿನಗಳಿಂದ ಫೆಂಗಾಲ್ ಚಂಡಮಾರುತದಿಂದ ಸುರಿದಂತಹ ಮಳೆಯಿಂದಾಗಿ ಸಂಪೂರ್ಣವಾಗಿ ರಾಗಿ ಗುಡ್ಡೆಗಳು ಮಳೆ ನೀರಿಗೆ ನೆನೆದು ತೊಪ್ಪೆಯಾಗಿ ಮೊಳಕೆ ಬರುವ ಸ್ಥಿತಿ ಎದುರಾಗಿದೆ ಎಂದು ರೈತ ಕಣ್ಣೀರಿಟ್ಟಿದ್ದಾನೆ. ನಮ್ಮದು ಕಂಗಾನಹಳ್ಳಿ ಗ್ರಾಮ, ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಕಂಗಾನಹಳ್ಳಿ ಅನ್ನೋ ಗ್ರಾಮ ಬರುತ್ತೆ. ನಮ್ಮದೊಂದು 3-4 ಎಕರೆ ಜಮೀನಿದ್ದು ನಾವು ಈ ಸತಿ ತುಂಬ ರಾಗಿ ಬೆಳೆ ಚೆಂದಾಗಾಯಿತು, ತುಂಬ ಚೆನ್ನಾಗಾಯಿತು. ಈ ಎಲ್ಲ ಮಿಷಿನಲ್ಲಿ ಕೊಯ್ಸೋದಕ್ಕೆ ಆಗೋದಿಲ್ಲ ಸರ್. ನಾವು ಮಿಷಿನಲ್ಲಿ ಕೊಯ್ಯೋದಕ್ಕಾಗೋದಿಲ್ಲ. ಕೂಲಿ ಇಕ್ಕಿ ಒಬ್ಬೊಬ್ರು 600-700 ರೂಪಾಯಿ ಕೂಲಿ ಕೊಟ್ಟು ಕೊಯ್ಯಿಸಿ ಹಿಂಗೆಲ್ಲ ಇದು ಮಾಡಿದ್ವಿ. ಸತತವಾಗಿ 4 ದಿವಸದಿಂದ 5-6 ದಿವಸದಿಂದ ಮಳೆ ಬೀಳ್ತಾಯಿದೆ. ಇದು ನೋಡಿರಿ ಹಿಂಗೆ ಆಗೋಗ್ಬಿಟ್ಟಿದೆ, ಮೊಳಕೆ ಬರ್ತಾಯಿದೆ. ಇನ್ನು ನೀವು ತಿನ್ನೋಕ್ಕಾಗೋದಿಲ್ಲ, ಇದು ಮಾಡೋಕ್ಕಾಗೋದಿಲ್ಲ. ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಂಡು ನಮ್ಮ ಕೃಷಿ ಇಲಾಖೆಗೆ ಏನಾದರೂ ಇದು ಮಾಡಿ ನಮ್ಮ ರೈತರಿಗೆ ಏನಾದರೂ ಒಳ್ಳೆ ಅನುಕೂಲ ಮಾಡಿಕೊಡ್ಬೇಕಾಗಿ ರೈತರಿಗೆ ಒಂದು ಸದಾ ಬೆಳೆ ಬೆಳೆದಿದೆ. ನಾವು ಒಂದು ಸುಮಾರು 5 ತಿಂಗಳಿಂದ ಹೊಲ ಉಳುಮೆ ಮಾಡಿ ಗೊಬ್ಬರ ಹಾಕಿ
ಎಲ್ಲ ಇದು ಮಾಡಿ ಕುಂಟೆ ಹಾಕ್ತೀವಿ, ಕಳೆ ಬರಿತೀವಿ, ಅದು ಎಲ್ಲ ಇದು ಮಾಡಿ ಈ ಬೆಳೆ ಹಿಂಗಾಗಿ ಒಳ್ಳೆ ಬೆಳೆ ಏನೋ ಆಯ್ತು ಈ ಸತಿ ತುಂಬ ಚೆನ್ನಾಗಾಯ್ತು ಸರ್. ಆದಮೇಲೆ ಈಗ ಈ ಮಳೆ ಒಂದು 5-6 ದಿವಸದಿಂದ ಸತತವಾಗಿ ಇಕ್ಕೊಂಡು ಈ ಥರ ಮೊಳಕೆ ಎಲ್ಲ ಬರೋದು, ಈ ಥರ ತುಂಬ ಅಧ್ವಾನ ಆಗೋಗಿದೆ. ಇದು ತಿನ್ನೋದಕ್ಕೂ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಸರ್ಕಾರ ಎಚ್ಚೆತ್ಕೊಂಡು ಏನಾದರೂ ನಮಗೆ ಇನ್ನೇನು ಮಾಡೋದಕ್ಕೆ, ಇದು ಮೊಳಕೆ ಬಂದಮೇಲೆ ಅಷ್ಟೇ ಸರ್, ನಾವು ತಿನ್ನೋಕ್ಕೂ ಆಗೋದಿಲ್ಲ, ಏನೂ ಆಗೋದಿಲ್ಲ. ಇದಕ್ಕೆ ಏನು ಮಾಡಬೇಕು ಅಂತ, ಒಳ್ಳೆ ಬೆಳೆ ಏನೋ ಆಯಿತು, ಮಳೆಗಳು ಚೆನ್ನಾಗಾಗಿ ಬೆಳೆ ಆಯಿತು. ಈ ಬೆಳೆ ಎಲ್ಲ ಆಗಿ ಸರ್ 1 ಎಕರೆಗೆ ಏನಿಲ್ಲ ಅಂದ್ರೂ 60-70 ಸಾವಿರ ಖರ್ಚು ಬರುತ್ತೆ ಸರ್. ಹೊಲ ಉಳಿಸಿ 5 ಸಾಲು ಉಳಿಸ್ಬೇಕು ನಾವು. ಒಂದು ಸತಿ ಬೆಳೆ ಅದನ್ನ ಬೆಳೆ ಹಾಕಿದ್ಮೇಲೆ ಕುಂಟೆ ಹಾಕ್ಬೇಕು, 3 ಸತಿ ಕುಂಟೆ ಹಾಕ್ಬೇಕು. ಒಂದು ಕುಂಟೆ ಹಾಕೋಕೆ ಒಂದು ಕುಂಟೆಗೆ 2,000 ರೂಪಾಯಿ ಬರುತ್ತೆ. 2 ಕುಂಟೆ ಹಾಕಬೇಕು. ಒಂದು ಸತಿ ಏನಿಲ್ಲ ಅಂದ್ರೂ ಒಂದು 4-5 ಸಾವಿರ ಕುಂಟೆ ಹಾಕೋದಕ್ಕೆ ಇದು ಬರುತ್ತೆ. ಆ ಒತ್ತಾಗಿ ಪೈರಿರುತ್ತೆ, ಅದೆಲ್ಲ ತೆಗೆದು ಕಳೆ ಎಲ್ಲ ಹೋಗೋದಕ್ಕೆ ಅದು ಕುಂಟೆ ಅಂತ ಹಾಕ್ತೀವಿ ನಾವು. ಹಂಗಾಗಿ ತುಂಬ ಅನ್ಯಾಯ ಆಗಿದೆ ನಮ್ಗೆ. ಏನು ಮಾಡೋದಕ್ಕೂ ಈ ರಾಗಿ ನೋಡಿ ಸರ್, ಈಗೆಲ್ಲ ಇದು ಅಷ್ಟೇ ಸರ್, ಇದೆಲ್ಲ ತಿನ್ನೋದಕ್ಕೂ ಆಗೋದಿಲ್ಲ, ಎಷ್ಟು ಒಣಗಿಸಿದ್ರೂ ಆಗೋದಿಲ್ಲ ಸರ್. ಏನು ಅಂತ ಗೊತ್ತಿಲ್ಲ. ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಂಡು ಇದಕ್ಕೇನಾದರೂ ಪರಿಹಾರ ಮಾಡಿಕೊಡ್ಬೇಕಾಗಿ, ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಎಲ್ಲರನ್ನೂ ನಾವು ಕೇಳ್ಕೊಳ್ತೀವಿ ಸರ್. ಒಟ್ಟಾರೆ ಫೆಂಗಲ್ ಚಂಡಮಾರುತದಿಂದ ರೈತರು ವರ್ಷದ ಕೂಳು ಮಳೆ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದೆ. ಕೃಷಿ ಇಲಾಖೆ ಅಧಿಕಾರಿಗಳು ಮಳೆಯಿಂದ ಬೆಳೆ ಹಾನಿಯಾದ ಬಡ ರೈತರಿಗೆ ಪರಿಹಾರ ಕೊಡಿಸೋ ಕೆಲಸ ಮಾಡ್ತಾರಾ? ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.